ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ಮಳೆಗಾಲ ಆರಂಭವಾಗಿದೆ. ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಇವಾಗ ಹೇಳ್ತಾ ಇದ್ದೇನೆ. ಸೊ ಮಳೆಗಾಲ ಆರಂಭವಾಗಿದೆ ಅಂತ ಅಂದರೆ ಇದು ರೈನಿ ಸೀಸನ್ ಸ್ಪೆಷಲ್ ಸೀರೀಸ್ ಅಂತಲೇ ಹೇಳ್ಬೋದು. ಹಸುರಾಗಿರುವ ಏನು ದಾಸವಾಳದ ಸೊಪ್ಪು ನಮ್ಮನೆ ಸುತ್ತ ಇರ್ತದೆ ಈಗ. ಹಾಗಾಗಿ ಆ ಸೊಪ್ಪಿನಿಂದ ಒಂದು ರುಚಿಕರವಾದ ದೋಸೆಯನ್ನು ಮಾಡುವ. ದಾಸವಾಳದ ಸೊಪ್ಪಿನಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ತಲೆ ಕೂದಲಿಗಂತೂ ಇದು ತುಂಬಾ ಆರೋಗ್ಯಕರ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಕೊನೆಗೊಂದು ಲೈಕ್ ಕೊಡಿ. ಹಾಗೂ ಈ ವಿಡಿಯೋವನ್ನು ನೀವು ಮಾತ್ರ ನೋಡೋದಲ್ಲದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ಬಲ್ಲಾಲ್ಸ್ ಕ್ಯಾಬೋಸಿಗೆ ಸಪೋರ್ಟ್ ಮಾಡ್ತಾ ಇರಿ. ಇಲ್ಲಿ 1 ಲೋಟದಷ್ಟು ದೋಸೆ ಅಕ್ಕಿ, 4 ರಿಂದ 5 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಅರ್ಧ ಟೇಬಲ್ ಸ್ಪೂನ್ ಮೆಂತೆಯನ್ನು ಚೆನ್ನಾಗಿ ತೊಳೆದು 6 ಗಂಟೆಗಳಷ್ಟು ಕಾಲ ನೆನೆಸಿಟ್ಟು ನೀರನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. 5 ರಿಂದ 6 ಗಂಟೆ ಖಂಡಿತವಾಗಿ ಇದು ನೆನೆಯಬೇಕು. ಪೂರ್ತಿಯಾಗಿ ಟ್ರಾನ್ಸ್ಫರ್ ಮಾಡಿದ ನಂತರ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 4 ಘಾಟಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಳ್ಳುವ. ಸ್ವಲ್ಪ ನೀರನ್ನು ಹಾಕ್ಕೊಂಡೆ ನಾನು ಗ್ರೈಂಡ್ ಮಾಡಬೇಕಾದ್ರೆ. ರುಬ್ಬಿದಂತಹ ಏನು ಬ್ಯಾಟರ್ ಇದೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳೋದು. ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ ಪುಡಿ. ಇಲ್ಲಿ ನಾನು ಬಿಳಿ ದಾಸವಾಳ ಅಥವಾ ಏನು ಕ್ರೀಮ್ ಬಣ್ಣದ ದಾಸವಾಳ ಬರ್ತದೆ ಅದರ ಸೊಪ್ಪನ್ನು ತೊಗೊಂಡಿದ್ದೇನೆ. ಆ ಸೊಪ್ಪು ಇಲ್ಲ ಹೇಳಿದರೂ ಪರವಾಗಿಲ್ಲ, ಕೆಂಪು ದಾಸವಾಳದ ಸೊಪ್ಪನ್ನು ತೊಗೊಳ್ಳಿ. ಚೆನ್ನಾಗಿ ಇದರ ಚೊಟ್ಟನ್ನು ಸಪ್ರೇಟ್ ಮಾಡ್ಕೊಂಡು ನಾನು ಅರ್ಧ ಗಂಟೆ ಮುಂಚೆನೇ ತೊಳೆದು ಸ್ವಲ್ಪ ಒಣಗಿಸಿಟ್ಕೊಂಡಿದ್ದೇನೆ ಇದರದ್ದು. ಯಾಕಂದರೆ ಚಂಡಿ ಇದ್ದರೆ ಇದು ñೋಳಿ ಬಿಡ್ತದೆ ಕಟ್ ಮಾಡುವ ಟೈಮಲ್ಲಿ. ಆದಷ್ಟು ಡ್ರೈ ಮಾಡಿಕೊಂಡೇ ಕಟ್ ಮಾಡಿಕೊಳ್ಳುವ. ಕಟ್ ಮಾಡೋದು ಅಷ್ಟೇ. ನಾನು ಇಲ್ಲಿ ಕತ್ತರಿಯ ಸಹಾಯದಿಂದ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಖಂಡಿತವಾಗಿಯೂ ಇದು ಒಂದು ಜೆಲ್ ಥರ ಇರುವಂತಹ ಒಂದು ಸೊಪ್ಪು. ಇದು ಪೂರ್ತಿಯಾಗಿ ಕಟ್ ಮಾಡಿ ಈ ಥರ ಇದನ್ನು ಸೆಟ್ ಮಾಡಿಕೊಂಡು ಹೀಗೆ ಕಟ್ ಮಾಡ್ತಾ ಇದ್ದೇನೆ ನೋಡಿ. ಸುಲಭವಾಗಿ ಆರಾಮ್ಸೆ ನಾವು ಇದನ್ನು ಈ ಥರ ಕಟ್ ಮಾಡ್ಕೊಳ್ಬೋದು. ನಾವು ಯಾಕಂದರೆ ಮಳೆ ಬೀಳೋದಕ್ಕಿಂತ ಮುಂಚೆ ಒಮ್ಮೆ ಕಟ್ ಮಾಡಿರ್ತೇವೆ ಗಿಡವನ್ನು. ಗಿಡ ಈಗ ಚೆನ್ನಾಗಿ ಚಿಗುರಿರ್ತದೆ. ಹೇರ್ ಫಾಲ್ ಯಾರಿಗಾಗ್ತದೆ, ಡ್ಯಾಂಡ್ರಫ್ ಯಾರಿಗಿದೆ, ಹೇರ್ ವೀಕ್ ಆಗಿದೆ ಅನಿಸೋರು ಈ ದೋಸೆಯನ್ನು ವಾರಕ್ಕೆ 1 ಬಾರಿಯಾದರೂ ಮಾಡಿ ತಿನ್ನಿ. ಪೂರ್ತಿಯಾಗಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ನಾವೇನು ಗ್ರೈಂಡ್ ಮಾಡಿಟ್ಟಿದ್ದೇವೆ ಆ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಉದ್ದಿನ ದೋಸೆ ಹದಕ್ಕಿದ್ರೆ ಆಯಿತು. ದೋಸೆಯನ್ನು ಸ್ಪ್ರೆಡ್ ಮಾಡಬೇಕಲ್ಲ. ಎಸ್, ನಾವು ಗ್ರೈಂಡ್ ಮಾಡುವಾಗಲೇ ಉಪ್ಪು ಹುಳಿ ಖಾರವನ್ನು ಒಮ್ಮೆ ಚೆಕ್ ಮಾಡ್ಕೊಂಡು ಬಿಡುವ. ಬಿಸಿಯಾದ ತವಕ್ಕೆ 1 ಸೌಟಿನಷ್ಟು ಹಿಟ್ಟನ್ನು ಹಾಕ್ಕೊಂಡು ನಿಮಗೆ ಎಷ್ಟು ಇದನ್ನು ತಿನ್ನಾಗಿ ಸ್ಪ್ರೆಡ್ ಮಾಡಬೇಕು ಅಷ್ಟು ತಿನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬಹುದು. ಸ್ವಲ್ಪ ತುಪ್ಪ ಅಥವಾ ತೆಂಗಿನೆಣ್ಣೆ ಒಳ್ಳೆಯ ರುಚಿಯನ್ನು ಕೊಡ್ತದೆ. ದೋಸೆಯನ್ನು ಕಾಯಿಸುವ ಟೈಮಿಗೆ ಆ್ಯಡ್ ಮಾಡಿಕೊಂಡ್ರೆ ಸಾಫ್ಟಾಗಿಯೂ ಸಹ ಇರ್ತದೆ. ಮಕ್ಕಳ ಲಂಚ್ ಬಾಕ್ಸಿಗೆ ಸಹ ಇದನ್ನು ಕೊಡಬಹುದು. ಬಿಸಿ ಬಿಸಿ ದೋಸೆ ಜೊತೆ ಬಟರನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಆ ಮಳೆಗಾಲದ ಒಂದು ಏನು ಬ್ರೇಕ್ಫಾಸ್ಟ್ ಇದೆ ಸಖತ್ತಾಗಿರ್ತದೆ. ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಸೊ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.